ಹೇಗೆ ಒಂದು ಮರ್ಡರ್ ಆಗೋದು ವಿದೌಟ್ ಎವಿಡೆನ್ಸ್ ಪಾಸಿಬಲ್ ಇಲ್ವೋ ಅದೇ ರೀತಿ ಸೂಸೈಡ್ ಆಲ್ಸೋ ಇಸ್ ನಾಟ್ ಪಾಸಿಬಲ್. ತಂದೆ ತಾಯಿ ಸಂಬಂಧಗಳು ಚೆನ್ನಾಗಿಲ್ಲದೆ ಇದ್ದಾಗ ಮಕ್ಕಳ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅನ್ನೋದಕ್ಕೆ ಇದು ಒಂದು ಬೆಸ್ಟ್ ಎಕ್ಸಾಂಪಲ್ ಅಂತ ಅನ್ಸುತ್ತೆ. ಓಕೆ, ಇನ್ನು ಶಂಭುಲಿಂಗ ಕಾಲ್ ಮಾಡ್ತಾ ಇದ್ದೀವಿ. ಕಾಲ್ ರಿಸೀವ್ ಮಾಡಿ ಈ ಒಂದು ಪ್ರಕರಣ ಕೋರ್ಟ್ ನಿರ್ಧಾರ ಮಾಡುತ್ತೆ, ನಾನು ಏನು ಮಾತಾಡೋದಿಲ್ಲ ಅಂದ್ರೆ ಅವ್ರಿಗೆ ತನ್ನ ಮಗನ್ನ ಕಳ್ಕೊಂಡಿದೀನಿ ಅನ್ನೋ ನೋವು ಕೂಡ ಒಂಚೂರು ಕಾಣಿಸ್ತಿಲ್ಲ ಅಂತ ಅಂದಾಗ ವೆರಿ ಶೇಮ್ಫುಲ್ ಸರ್. ಪೊಲೀಸರು ಅಂತಂದ್ರೆ ಅಷ್ಟೊಂದು ಕಲ್ಮನಸ್ನವರಾಗಿರ್ತಾರೆ, ಅವ್ರಿಗೆ ಯಾವುದೇ ಫೀಲಿಂಗೇ ಇರೋದಿಲ್ವಾ, ಏನ್ ಕಥೆ ಅಂತ? ಎಲ್ಲರೂ ಇದ್ದಂಗೆ ನಾವು ಮನುಷ್ಯರೇ ಮೇಡಮ್, ಪೊಲೀಸ್ ಅವರು ಮನುಷ್ಯರೇ. ಆದರೆ ಕೆಲವರಲ್ಲಿ ಪೊಲೀಸಲ್ಲಿ ಕಟ್ಕರು ಇರ್ತಾರೆ. ಈಗ ಯಾಕಂದ್ರೆ ಜಮದಗ್ನಿ ಮಹರ್ಷಿಗಳು ಅಷ್ಟೊಂದು ಪವರ್ಫುಲ್ ಆಗಿದ್ರು, ದೇವಾನ್ ದೇವತೆಗಳೇ ಇದ್ರೂ ಸಹ ತನ್ನ ಮಗನಿಗೆ ಆರ್ಡರ್ ಮಾಡ್ತಾರೆ. ನೋಡೋಣ, ಇನ್ನೊಂದ್ಸರಿ ಟ್ರೈ ಮಾಡ್ತಿದೀವಿ, ರಿಂಗ್ ಮಾಡ್ತಾ ಇದೀವಿ, ರಿಸೀವ್ ಮಾಡಿದ್ರೆ ಮಾತಾಡೋಣ. ರಿಸೀವ್ ಮಾಡಿದ್ರು ಆಗ್ಲೇ ಮಾತಾಡಲ್ಲ, ನಾನು ಕೋರ್ಟ್ ಡಿಸೈಡ್ ಮಾಡುತ್ತೆ. ಎಲ್ಲಿ ಕೇಸೇ ದಾಖಲು ಮಾಡ್ಕೊಂಡಿಲ್ಲ ಅಂದ್ರೆ ಕೇಸ್ ದಾಖಲೆ ಮಾಡಿಲ್ವಲ್ಲ, ಇನ್ನ ಕೋರ್ಟಲ್ಲಿ ಎಲ್ಲಿ ತೀರ್ಮಾನ ಮಾಡ್ಕೊಳ್ಳೋದು? ಈಗ ಸಾರ್ವಜನಿಕರೇ ಅವನಿಗೆ ತೀರ್ಮಾನ ಮಾಡಬೇಕಾಗಿದೆ. ಈಗ ಇಮಿಡಿಯೇಟ್ ಆಗಿ ಪೊಲೀಸ್ ಅವರು ಒಂದು ಕೇಸ್ ತಗೊಂಡಿದೆ, ಅಬೇಟ್ಮೆಂಟ್ ಫಾರ್ ಸೂಸೈಡ್ ಅಂತ ತಗೊಂಡಿದ್ದೆ, ಅದು ಒಂದು ತಗೊಂಡಿದೆ. ಮತ್ತೆ 2 ಮಕ್ಕಳು ಒಂದು ಸತ್ತಿದ್ದಾರೆ. ಪಾಪ ಅವ್ರು ಏನಾಗಿದ್ದಾರೆ, ಅವ್ರು ಯಾವ ಕಾರಣಕ್ಕೋಸ್ಕರ ಅವ್ರು ಸಾಯಿಸಿದ್ದಾರೆ, ಇಲ್ಲ ಇವನೇ ಸಾಯಿಸಿದೆ ಮತ್ತೆ ದಫನ್ ಮಾಡಿದಾನೋ, ಇದೆಲ್ಲ ನೋಡ್ಬೇಕಾಗುತ್ತೆ ಮುಂದಕ್ಕೆ. ಇದು ಒಳ್ಳೆ ತನಿಖೆ ನಡೀಬೇಕಾಗಿದೆ. ಈಗ ಸುಮ್ಮನೆ ನಾವು ಬಂದ್ಬಿಟ್ಟಿದ್ದೆ, ಹೌದಪ್ಪ ಏನೋ ಇವನ್ಗೆ ಹೇಳ್ದ, ಇವನ್ ಸೂಸೈಡ್ ಮಾಡ್ಕೊಂಡ್ಬಿಟ್ಟ, ಮತ್ತೆ ಹಿಂದಿರೋ ಇಬ್ಬರು ಹೆಣ್ಮಕ್ಳು ಏನೋ ಅವರು ಇದು ಮಾಡ್ಕೊಂಡು ಸತ್ತಿದ್ದಾರೆ ಅಂತ ಹೇಳಿದ್ರೆ ಸುಮ್ಮನೆ ನಾವು ಬಿಡೋದಕ್ಕಾಗೋದಿಲ್ಲ. ಇದು ಸಮಾಜಕ್ಕೆ ತೋರಿಸಿದ ಇಂತಹ ಒಂದು ಮನುಷ್ಯರಿದ್ದಾರೆ, ಇಂತಹ ಒಂದು ಕಟಕರಿದ್ದಾರೆ, ಇಂತಹ ಒಂದು ಕೃತ್ಯಗಳು ಮಾಡ್ತಾರೆ ಸಂಸಾರದಲ್ಲಿ ಅಂತ ಹೇಳಿದ್ರೆ ನಾವು ತೋರಿಸೋದಕ್ಕೆ ಸಮಾಜದಲ್ಲಿ ಇವ್ರಿಗೆಲ್ಲ ಶಿಕ್ಷೆ ಆಗಬೇಕು. ಕಾನೂನಲ್ಲಿ ನಾವು ಬಿಡಬಾರ್ದು ಇವ್ರಿಗೆ. ಪೊಲೀಸ್ನವರು ಸಹ, ಅಲ್ಲಿನ ಪೊಲೀಸ್ನವರು, ಧಾರವಾಡ ಮತ್ತೆ ಹುಬ್ಳಿ ಧಾರವಾಡ ಕಮಿಷನರ್ ಸಹ ಇಮಿಡಿಯೇಟ್ ಆಕ್ಷನ್ ತಗೊಳ್ಬೇಕಾಗಿದೆ. ಈಗ ಓಕೆ, ರವೀಂದ್ರ ಪ್ರಸಾದ್ ಹುಬ್ಬಳ್ಳಿ ಧಾರವಾಡ ಕಮಿಷನರ್ ಫೋನ್ ಮಾಡಿದ್ವಿ. ನವಲಗುಂದ ಪೊಲೀಸರಿಗೆ ಕಾಲ್ ಮಾಡಿ ಮಾತಾಡ್ತೀನಿ ಅಂತ ಒಂದು ಭರವಸೆ ಕೊಟ್ಟಿದ್ದಾರೆ. ಸೊ ಆ ಭರವಸೆ ಹುಸಿ ಆಗದಿರ್ಲಿ, ಒಂದು ಸ್ಟ್ರಿಕ್ಟ್ ಆಕ್ಷನ್ ತಗೊಳ್ಳಿ. ಈಗಲೇ ಆತ ಕೆಲಸದಿಂದ ವಜಾ ಆಗ್ಬೇಕು, ನಂತರ ಆತನ ಮೇಲೆ ಕೇಸ್ ಆಗ್ಬೇಕು, ಇವರ ಜೀವನಾಂಶಕ್ಕೆ ಏನ್ ಸಿಗ್ಬೇಕು ಅದು ಸಿಗ್ಬೇಕು. ಯಾಕಂದ್ರೆ ಇವರು ಮೊದಲನೇ ಹೆಂಡತಿ ಆಗಿರೋದ್ರಿಂದ ಎಲ್ಲಾ ರೀತಿಯಾದಂತಹ ಹಕ್ಕು ಇವ್ರಿಗಿದೆ. ಇನ್ಯಾರೋ ಇದನ್ನ ತಿಂದು ತೇಗ್ತಾರೆ, ಇನ್ಯಾರೋ ಮಜಾ ಮಾಡ್ತಾರೆ, ಇನ್ಯಾರೋ ಆರೋಪಗಳನ್ನ ಎಸಿಗೆ ಆರಾಮಾಗಿದ್ದಾರೆ ಅನ್ನುವಂಥದ್ದು ತೀರಾ ತಪ್ಪಾಗುತ್ತೆ. ಸೊ ಆ ಹಕ್ಕು ಇವ್ರಿಗಿದೆ. ಏನೇ ಇರಬಹುದು, ತನ್ನಲ್ಲಿ ಆಗಿರುವಂತಹ ನೋವುಗಳನ್ನ ಕೇಳುವಂತಹ, ಹೋರಾಟ ನಡೆಸುವಂತಹ, ಅದನ್ನ ಪ್ರಶ್ನಿಸುವಂತಹ ಹಕ್ಕು ಅವ್ರಿಗಿದೆ. ಜೊತೆಗೆ ಅದರಿಂದ ಸಿಗ್ಬೇಕಾದಂತಹ ಒಂದು ಪರಿಹಾರದ ಮೊತ್ತ ಏನಿದೆ ಅದನ್ನ ಕೂಡ ಅವ್ರು ಪಡ್ಕೊಳ್ಬೇಕಾಗತ್ತೆ. ಅವ್ರಿಗೆ ಎಂಡ್ ಆಫ್ ದಿ ಡೇ ಇದು ಯಾವುದು ಬೇಕಾಗಿಲ್ಲ, ತನ್ನ ಕಳ್ಕೊಂಡಂತ ಮಗ ಮತ್ತೆ ಸಿಗ್ತಾನ ಅನ್ನೋದು ಆಕೆಯ ಒಂದು ಕೊರಗು ಕೂಡ ಹೌದು. ಅದು ತಾಯಿಗಿರುತ್ತೆ ಮೇಡಮ್. ಅದು ತಾಯಿ ಕರಳು, ಅದು ಬಹಳ ಇದು ಮಾಡ್ತಾ ಇರುತ್ತೆ. ಅದು ಈ ತಂದೆಗೆ ಅಷ್ಟೊಂದು ಇರಲ್ಲ, ತಾಯಿ ಕರಳಿರ್ತಾ ಬಹಳ ಅಳ್ತಾ ಇರ್ತಾಳೆ. ಹೌದಪ್ಪ, ಇದ್ದಿದ್ದು ಇಂಥ ದೊಡ್ಡ ಮಗ, ನೋಡಿದ್ರೆ ಅವನಿಗೆ ಮೋಟರ್ ಸೈಕಲ್ ಎಲ್ಲ ಇದೆ, ಸುಮಾರು ಒಂದು 14-15 ವರ್ಷದ ಮಗ, ಅವನು ಈಗ ಒಂದು ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ಟಿದೆ ತಂದೆ ಒಂದು ಪ್ರೇರಣೆಯಿಂದ ಅಂತ ಹೇಳಿದ್ರೆ, ಒಂದು ಕಾಟದಿಂದ ಅಂತ ಹೇಳಿದ್ರೆ, ರಿಯಲಿ ಆ ತಾಯಿಗೇನು ಈಗ ಯಾರು ನೋಡ್ಕೊಳ್ಳೋರು ಯಾರಿದ್ದಾರೆ? ಈಗ ಗಂಡ ಇದ್ದವನು ತನ್ನ ಹೆಂಡತಿಗೆ ಸಾಯಿಸು ಅಂತ ಹೇಳಿದ್ರೆ ತನ್ನ ಮಗನಿಗೆ ಪ್ರೇರಣೆ ಮಾಡಿದ್ರೆ, ಈಗ ಮಗನೂ ಇಲ್ಲ. ಈಗ ಹೆಂಡತಿ ಕತೆ ಏನಾಗಿದೆ? ಈಗ ಅಲ್ಲ, ಇವತ್ತು ಅಂದ್ರೆ ಒಂದ್ ರೀತಿ ಪ್ರಚೋದನೆ ಕೊಟ್ಟಿದ್ದ, ಮತ್ತೊಂದು ಆಗ್ಲಿಲ್ಲ, ಆ ಮಗನೇ ತೀರು ಹೋದ. ಆದ್ರೆ ನೆಕ್ಸ್ಟ್ ಮೂಮೆಂಟ್ ಈಗ ಇಷ್ಟು ಇವ್ರಿಗೆ ಕಾನೂನು ಯಾವುದೇ ರೀತಿ ಆಕ್ಷನ್ ತಗೊಳ್ದೇ ಇದ್ದಾಗ ಮತ್ತು ಇವ್ರ ಮೇಲೆ ಏನ್ ಬೇಕಾದ್ರೂ ಮಾಡ್ಬೋದಲ್ಲ ಆತ. ನನಗೆ ಎಲ್ಲಾ ರೀತಿಯಾದ ರಕ್ಷಣೆ. ಇವನು ಕಡೆಗೆ ಈ ಹೆಂಡತಿ ಇದ್ಲಲ್ಲ, ಈಗ ಅಳ್ತಾ ಇದ್ದಲ್ಲ, ಇವನಿಗೂ ಸಹ ಮರ್ಡರ್ ಮಾಡೋದಕ್ಕೆ ಹೇಳ್ಸೋದಿಲ್ಲ. ಮತ್ತೆ ಅವ್ರಿಗೆ ಸೆಕ್ಯೂರಿಟಿ ಸಿಗೋದು ಹೇಗೆ? ಈಗ ಸೆಕ್ಯೂರಿಟಿ, ಈಗ ಯಾಕಂದ್ರೆ ಹೇಗೆ ಒಂದು ಏನು ನಮ್ಮ ಮಹಿಳಾ ಸಂಘಟನೆಗಳು ಏನಿದೆ ಅದನ್ನ ಮುಂದೆ ಬರಬೇಕಾಗಿದೆ. ಈಗ ಮಾಡಿದ್ರಂತೆ ಕತ್ತಿ ಹಿಸ್ಕಿ, ಆಮೇಲೆ ಬಾವಿ ತಳ್ಳುವಂತ ಕೆಲಸ ಇವೆಲ್ಲ ಮಾಡಿದ್ರಂತೆ. ಅಟೆಂಪ್ಟ್ ಟು ಮರ್ಡರ್ ಕೇಸ್ ಇದು. ಈಗ ಅದನ್ನ ದೂರ ದಾಖಲು ಯಾವ್ದು ಪೊಲೀಸರು ಯಾವ್ದೇ ಕೇಸ್ ರಿಜಿಸ್ಟರ್ ಮಾಡಿಲ್ವಲ್ಲ. ಈಗ ಇವಳು ಕಳ್ಸಿದ ಪೊಲೀಸ್ ಸ್ಟೇಷನ್ ಅಂತ ಹೋದ್ರೆ, ಯಾಕಂದ್ರೆ ಮೊದಲೇ ಹಳ್ಳಿ ಪೊಲೀಸ್, ನರಗುಂದ ಯಾವ್ದೋ ಪೊಲೀಸ್ ಸ್ಟೇಷನ್ ಇದು. ಪಾಪ ಇವಳು ಒಂದು ಬಡ ಮಹಿಳೆ, ಇವಳೇನೋ ಒಂದು ರೇಷ್ಮೆ ಸಾರಿ ಏನೇನು ಹಾಕೊಂಡು ಹೋಗಿದ್ರೆ ಅವ್ರು ಪೊಲೀಸವ್ರು ಕೂತಿ ಮಾತಾಡಿಸಿ ಕೇಸ್ ಎಲ್ಲ ತಗೊಳ್ತಾ ಇದ್ರು. ಈ ಬಡ ಮಹಿಳೆ ಮಾತ್ರ ಈಗ ಪೊಲೀಸ್ ನೋಡಿದ್ರೆ ಹಾಗೆ ಆಗಿದೆ. ಈಗ ದೊಡ್ಡವ್ರಿಗೊಂದು ಮನೆ, ಚಿಕ್ಕವ್ರಿಗೊಂದು ಮನೆ ಅಂತ ಹೇಳಿದ್ರೆ ಆಗಿದೆ ಈಗ. ಯಾಕಂದ್ರೆ ಈ ಒಂದು ಬಡತಾಯಿ ಅಲ್ಲಿ ಹೋಗಿ ಒಂದು ನರಗುಂದ ಪೊಲೀಸ್ ಸ್ಟೇಷನ್, ನನ್ನ ಗಂಡ ಹೀಗೆ ಮಾಡಿದಾನೆ, ನನ್ನ ಮಗ ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ, ನನ್ನ 2 ಹೆಣ್ಣು ಮಕ್ಕಳು ಎಲ್ಲ ಸತ್ತೋಗಿದ್ದಾರೆ, ಇವನ್ ಕಾಟದಿಂದ ಅಂತ ಹೇಳಿದ್ರೆ ಪೊಲೀಸ್ ಮೇಲೆ ಅವನ ಮೇಲೆ ಕಂಪ್ಲೇಂಟ್ ಕೊಡ್ತಾ ಇದ್ರು ಸಹ ಅವರು ಒಂದು ನಿಗಾಯಿತು, ಒಂದು ಕಂಪ್ಲೇಂಟ್ ತಗೊಳ್ಬೇಕಾಗಿತ್ತು. ಡೆಫಿನೆಟ್ಲಿ. ನೋಡಿ ಮೇಡಮ್, ಇದೆಲ್ಲ ನಮಗೆ ಬಹಳ ಇದಾಗುತ್ತೆ ನೋಡಿ. ಸಮಾಜ ನೋಡ್ತಾ ಇರುತ್ತೆ ಇದು. ಏನಪ್ಪಾ ಇದು ಪೊಲೀಸ್ ಅವರು ಇವ್ರು ಒಂದೊಂದು ಕ್ರಮದಿಂದ ಇಡೀ ಪೊಲೀಸ್ ಇಲಾಖೆಗೆ ಒಂದು ಕೆಟ್ಟ ಹೆಸರು ನಾವು ಹೇಳ್ಬೇಕಾದ್ರೆ. ಹೌದು, ನಿಜ.
ಸುಲೋಚನಾ ಅವರೇ, ಈಗ ಕಮಿಷನರ್ ಜೊತೆಗೆ ಮಾತನಾಡಿದ್ದೀವಿ, ಅವರೊಂದು ಭರವಸೆ ಕೊಟ್ಟಿದ್ದಾರೆ, ಏನು ಪ್ರಕರಣ ದಾಖಲು ಮಾಡ್ಕೊಳ್ತೀನಿ, ತನಿಖೆ ನಡೆಸ್ತೀವಿ ಅಂತ. ನೀವು ನನಗೆ ಅರ್ಥ ಆಗುತ್ತೆ ನಿಮ್ಗೆ ಮಗನ ಕಳ್ಕೊಂಡಿರುವಂತಹ ನೋವು ಇದೆ ಅಂತ. ಆದ್ರೂ ಕೂಡ ಪೊಲೀಸ್ ಸ್ಟೇಷನ್ಗೆ ಹೋಗಿ ಈ ತಪ್ಪನ್ನ ಮಾಡಿದಾರಲ್ಲ ಅವ್ರಿಗೆ ತಕ್ಕ ಶಿಕ್ಷೆ ಆಗ್ಲೇಬೇಕು. ಯಾರ ದಿಕ್ಕು, ಮಗ ಹೋಗಿದ್ದಾಯ್ತು, ಈಗ ನನ್ನ ಸಂಸಾರ ದೂಗಿಸ್ಲಿಕ್ಕೆ ಅಟ್ಲೀಸ್ಟ್ ನನ್ನ ಗಂಡ ಬೇಕು ಅಂತ ಯೋಚನೆ ಮಾಡಬೇಡಿ, ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗ್ಬೇಕು ಅನ್ನೋದು ಎಲ್ಲರ ಅಭಿಪ್ರಾಯ. ತಾವೇನ್ ಹೇಳ್ತೀರಿ? ನೋಡ್ರಿ, ನನಗೂ ಇದೆ. ಅವನು ಬೆಳಿಗ್ಗೆ ಬಂದ್ರಿ ನಮ್ಮ ಮನೆಗೆ ಒಂದು ಬರ್ದವ್ರಿ, ಅವನು ಬಂದ್ ಕಾರ್ 2 ತಾಸ ಹೊತ್ತಿನ ಮ್ಯಾಗ ಕುಂತ 2 ಗಂಟೆ ಹರಾಗತೈತಿ. ಇವತ್ತು ಅವ್ನು ಏನೋ ಸುದ್ದಿ ಕೇಳ್ತ ನಂದು 2 ತಾಸ ಹೊತ್ತಿನ ಮ್ಯಾಗ ಕುಂತ ಹೋದಾರಿ ಆ ಹುಡುಗ. ಅವನು ನಮ್ಮ ಮನೆಯವ್ರು ಬಂದ್ರಿ, ಕುಂತ ಹೋದಿಂದ ಹುಡುಗ ಸಂಜೆ ಶುಕ್ರವಾರ ಹೋಗಿದ್ದೆ, ಸಂಜೆ ಮುಂದೆ ಮನೆಗೆ ಬಂದ್ರೆ ಜಾಗ ಸದಕ್ ಮಾಡಿದ್ದಿಲ್ಲ. ಇಷ್ಟ್ರು ಕೂಡ ನಾಷ್ಟ ಮಾಡಿರತ್ತಂತೇಳಿ ಅಂದ್ ನಾನು 4 ಗಂಟೆ ಸುಮಾರು ಬಂದ್ ಕಾರ್ ಹುಡುಗ ನೀವು ಫೋನ್ ಮಮ್ಮಿ ಜಾಕ ಮಾಡ್ತೀನಿ ಎಲ್ಲಾರು ನಾಷ್ಟ ಮಾಡೋಣ ಕೂಡ ಅಂತೇಳಿ ಅಂದ್ರಿ. ಮ್ಯಾಗಿಂದ ಬಡ ಬಡ ಏನ್ ತಿಳಿತೇನೆ ಹುಡುಗ ಬಂದ್ ಅಪ್ಪಂತ ಆ ಹೊಚ್ಚಿಲ್ ಮ್ಯಾಗ ಬಿದ್ದನ್ರಿ. ಅವ್ರ ಅಪ್ಪ ಕುಂತ ಹೊಚ್ಚಿಲ್ ಮ್ಯಾಗ ರೀ. ಮಾತನು ಅಂದ್ವಾಗನೆ ಅವ್ನ ಜೋಡಿ ಮಾತಾಡನ್ರಿ. ಅಳ್ತೀರಿ ಸಂಜೆ ಮುಂದೆ ಆ ಹುಡುಗ ಫೋನ್ ಮಾಡಿ ಪಪ್ಪ ಹಿಂಗ್ ಹುಡುಗ ತೀರ್ಕೊಂಡೈತಿ ಬಾ ಅಂದ್ರ ನನ್ಗ ಆಗುದಿಲ್ಲ ಅಂತ ಹೇಳ್ತಾನ್ರಿ. ಅವ್ನು ಬರ್ಲೇ ಇಲ್ವಾ ಕೊನೆದಾಗ ಮುಖ ನೋಡ್ಲಿಕ್ಕೂ ಕೂಡ? ಕೊನೆದಾಗೂ ಬರ್ಲಿಲ್ರಿ. ಅವ್ನ ಗೆಳೆಯಾರ ಕೂಡಿ ಕ್ಯಾರ ಅವ್ನ ಮನ್ ಕೊಟ್ಟು ಬಂದ್ರಿ. ಅವ್ರ ಪರದೇಶ ಆದಾರಿ ನನ್ ಮಗ. ಸಮಾಜನ ಅವ್ನ ಮನಗ್ ಕೊಟ್ಟು ಬಂದ್ರಿ. ಎಷ್ಟು ನೋವಾಗೈತಿ ಗೊತ್ತ ನನಗೆ. ಏನ್ ಬೇಕ್ರಿ ಅವ್ನ ನನಗೇನು ಬೇಡ ರೀ. ನಾನು ನನ್ ಮಗ ಜೋಡಿ ಹೋಗ್ಬಿಡ್ತೇನೆ. ನಮ್ಗೇನಿರ್ಬೇಕಂತ ಆಸೆ ಎಲ್ಲಾರಿ ಮೇಲೆ. ದಯವಿಟ್ಟು ತಪ್ಪು ಸುಲೋಚನಾ ಅವರೇ, ಹಂಗ್ ಮಾತ್ರ ಯೋಚನೆ ಮಾಡಕ್ ಹೋಗ್ಬೇಡಿ. ಈಗ ನಿಮ್ ಮಗನ ಸಾವಿಗೆ ಕಾರಣ ಆದವ್ರು ಯಾರು ಹೇಳಿ? ನಿಮ್ ಯಜಮಾನ್ರಲ್ವಾ? ಅವ್ರಿಗೆ ಶಿಕ್ಷೆ ಆದ್ರೆ ನಿಮ್ ಮಗನ ಆತ್ಮಕ್ ಶಾಂತಿ ಸಿಗುತ್ತೆ ಅನ್ಸಲ್ವಾ? ಇಷ್ಟು ದಿನ ನೋವನ್ನ ಅನುಭವಿಸಿದಾನೆ, ಈಗ್ಲಾದ್ರೂ ಅವನಿಗೊಂದ್ ತಕ್ಕ ನ್ಯಾಯ ಸಿಗ್ಬೇಕಲ್ವಾ? ಈಗ ನನ್ನ 2 ಮಕ್ಕಳಿಗೂ ಮತ್ತೇನ್ ಮಾಡ್ತಾನಂತ ಹೆದರಿಕೆ ಐತ್ರಿ. ನನಗ ಮಾಡತಾನ ರೀ ನಮ್ಮನ್ನ. ಈಗ ಕಮಿಷನರ್ ಸಾಹೇಬ್ ಹೇಳೋರಲ್ಲ, ನವಲಗುಂದ ಪೊಲೀಸ್ ಠಾಣೆಗೆ ಬರ್ಲಿ, ದೂರನ್ ಕೊಡ್ಲಿ, ನಾನು ಮಾತನಾಡ್ತೀನಲ್ಲಿ ಅಂತ. ಒಮ್ಮೆ ಹೋಗಲ್ ಭೇಟಿ ಕೊಡ್ರಿ, ನೋಡೋಣ ಏನ್ ಹೇಳ್ತಾರೆ ಅಂತ. ನಿಮ್ ಜೊತೆ ನಮ್ಮ ಅಲ್ಲಿನ ರಿಪೋರ್ಟ್ರು ಕೂಡ ಬರ್ತಾರೆ. ನಿಮಗೂ ನಿಮ್ಮ ಮಗುಗೂ ಅಂದ್ರೆ ನಿಮ್ಮ ಇಬ್ಬರು ಮಕ್ಕಳಿಗೂ ರಕ್ಷಣೆ ಬೇಕು ಅಂತ ಕೂಡ ಒಂದು ಮನವಿ ಇಡ್ರಿ. ಆಯ್ತು, ಅವ್ರನ್ನ ಅರೆಸ್ಟ್ ಮಾಡಿದ್ಮೇಲೆ ನಿಮ್ಗೆ ಯಾರು ಕೂಡ ತೊಂದರೆ ಕೊಡ್ಲಿಕ್ಕೆ ಬರೋದಿಲ್ಲ ಅಂತ ನಮ್ಮ ಅಭಿಪ್ರಾಯ. ಧೈರ್ಯ ತಗೊಳ್ಳಿ, ನೀವು ಸಾವಿನ ಹಾದಿಯನ್ನ ಹಿಡಿಬೇಡಿ. ಸಂಬಂಧ್ರಿ ಎಷ್ಟು ಒಂದ್ ಮಾಡೋದ್ರಿ. ಏನೈತ್ರಿ ಮೇಡಮ್, ನಮಗೆ ಯಾಕೆ ಎಷ್ಟು ತಾಸ ನಾವ್ ಏನ್ ಅನ್ಯಾಯ ಮಾಡೇವ್ರಿ ಅವ್ನಿಗೆ? ಅದು ಬೇಕಾಗೈತ್ರಿ ನನಗೆ. ಅವ್ ಹೆಂಡತಿ ಮಾಡ್ಕೊಂಡ್ರು ನಾವ್ ಯಾಕೆ ಅಂದಿಲ್ಲ ರೀ. ಎಷ್ಟು ಸುಮ್ಮನೆ ಬಂದ್ರು ನಮ್ ದುಡ್ಕೊಳಕ್ ಬದುಕಾಕ ಸದಕ್ ಬಿಡುವಲ್ರಿ ಅವ್ರು. ಈ ಮೇಂಟೆನೆನ್ಸು ಕೊಡುದಿಲ್ಲ ಅಂತನ್ರಿ, ಸೈನು ಮಾಡಂತನ್ರಿ, ಇಲ್ಲಾಂದ್ರೆ ಎಲ್ಲಾರನು ಕೊಲೆನೂ ಮಾಡ್ತೇನಂತನ್ರಿ. ಎಷ್ಟು ಇದನ್ ಮಾಡಾಕತ್ರಿ, ನಾ ಏನ್ ಮಾಡ್ಬೇಕು ಹೇಳ್ರಿ? ಒಳ್ಳೆತನಕ್ಕೆ ಬೆಲೆ ಇಲ್ಲ, ಹೌದು. ಆದರೆ ತಾಳಿದ್ರೆ ಖಂಡಿತ ಒಂದು ಒಳ್ಳೆ ಪ್ರತಿಫಲ ಸಿಗುತ್ತೆ ಅನ್ನೋದು ನಾವೆಲ್ಲರೂ ನಂಬಿರುವಂತಹ ವಿಚಾರ. ಇದಕ್ಕೆ ನೀವು ಕೂಡ ಒಂದಷ್ಟು ತಾಳ್ಮೆಯನ್ನು ತಗೋಬೇಕು. ಹೋಗಿ ದೂರನ್ನ ಕೊಡಿ. ಮುಂದಿನ ಪ್ರೊಸೀಜರ್ನ ಕಮಿಷನರ್ ಸಾಹೇಬರು ತಗೊಳ್ತೀನಿ ಅಂದಿದ್ದಾರೆ, ತಗೊಂಡಿಲ್ಲ ಅಂದಾಗ ಮತ್ತೆ ನಾವು ಅವ್ರನ್ನ ಸಂಪರ್ಕಕ್ಕೆ ತೆಗೆದುಕೊಳ್ಳೋಣ. ಧನ್ಯವಾದಗಳು. ಆ ನೋವನ್ನು ಭರಿಸುವಂಥ ಶಕ್ತಿ ನಿಮಗೆ ದೇವರು ಕೊಡಲಿ ಅಂತಲೇ ನಾವು ಆಶಿಸ್ತೀವಿ. ಧನ್ಯವಾದಗಳು. ಶ್ಯಾಮ್ಲಾ ಅವರು, ಭಾಳ ನೋವಿನ ಕಥೆ ಕೇಳಿದಾಗ ಎಂಥವ್ರಿಗೂ ಕೂಡ ಇಂಥ ಪಾಪಿ ತಂದೆ ಕೂಡ ಇರ್ತಾನ ಅಂತ ಅನ್ಸುತ್ತೆ. ಅದರಲ್ಲೂ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇರುವಂತಹ ಒಬ್ಬ ವ್ಯಕ್ತಿ ಇಷ್ಟು ಕಠೋರ ಮನಸ್ಥಿತಿಯನ್ನ ಹೊಂದಿದ್ದಾನೆ. ತಾನು ಬೇಕಾದನ್ನ ಖಾಕಿ ತನಗೆ ದಕ್ಕಿಸಿ ಕೊಡುತ್ತೆ ಅನ್ನುವಂಥ ಒಂದು ತೀರ್ಮಾನಕ್ಕೆ ಬಂದಿದ್ದಾನೆ ಅಂತ ಅಂದಾಗ ಏನ್ ಹೇಳಲಿಕ್ಕೆ ಸಾಧ್ಯ ಅಂತ. ಒಂದು ರಿಲೇಶನ್ಶಿಪ್ ಅಂತಂದ್ರೆ ಹೇಗಿರ್ಬೇಕು ಅಂತ ಹೇಳ್ತೀರಿ? ರಿಲೇಶನ್ಶಿಪ್ ಅಂದ್ರೆ there has to be love and harmony, no doubt. ಬಟ್ ಹಾಗೆ ಅಂತ ವಿ ಶುಡ್ ನಾಟ್ ಟೇಕ್ ವಾಟ್ ಎವರ್ ದೆ ಗಿವ್. ಸೊ ನನ್ಗನ್ಸುತ್ತೆ ಸುಲೋಚನಾ ಅವರು ಮುಂಚೆಯಿಂದಾನೇ ಶಿ ಶುಡ್ ಹ್ಯಾವ್ ಬೀನ್ ಮೋರ್ ಅಸರ್ಟಿವ್. ಅವ್ನು ಬಂದು ಹೊಡಿತಾನೆ, ಬಡಿತಾನೆ, ಮತ್ತು ಇನ್ನೊಂದು ಮದುವೆ ಮಾಡ್ಕೊಂಡಿದ್ದಾನೆ, ಲೀಗಲಿ ಇಟ್ ಈಸ್ ನಾಟ್ ಅಲೌಡ್ ಅಂತೆಲ್ಲ ಗೊತ್ತಿದ್ರು ಶಿ ಶುಡ್ ಹ್ಯಾವ್ ಟೇಕನ್ ಸಮ್ ಆ್ಯಕ್ಷನ್. ಸೊ ಅಲ್ಲಿ ಹಿ ಹ್ಯಾಸ್ ಸೀನ್ ದ ವೀಕ್ನೆಸ್. ಸೊ ನಾನು ಏನು ಮಾಡಿದ್ರು ನಡೆಯುತ್ತೆ ಅಂತ ಗೊತ್ತಾಗಿದೆ. ಸೊ ಹಿ ಹ್ಯಾಸ್ ಗಾನ್ ಟು ದ ಎಕ್ಸ್ಟೆಂಟ್ ಆಫ್ ಕಿಲ್ಲಿಂಗ್ ದ ಪೀಪಲ್. ಸೊ ಹಿ ಹ್ಯಾಸ್ ಗಾನ್ ಟು ದ ಎಕ್ಸ್ಟೆಂಟ್ ಆಫ್ ಥ್ರೆಟನಿಂಗ್ ಆಲ್ಸೋ. ಸೊ ಅದು ನನಗನ್ಸುತ್ತೆ ಲೈಕ್ ಏನೋ ಫೀಮೇಲ್ಸ್ ಹ್ಯಾಸ್ ಟು ಬಿ ಮೋರ್ ಕರೇಜಿಯಸ್. ಸುಮ್ಮನೆ ಏನೋ ಗಂಡ ಏನು ಹೊಡೆದ್ರೂ ಸಹಿಸ್ಕೊಂಡೇ ಇರೋದು ಅಥವಾ ಬ್ಲ್ಯಾಕ್ ಮೇಲ್ ಮಾಡಿದ್ರೂ ಮಾಡಿಸ್ಕೊಂಡೇ ಇರೋದು, ಅದೆಲ್ಲ ಬಿಟ್ಟಾಗಲೇ ಈ ಥರ ಎಕ್ಸ್ಟ್ರೀಮ್ಗೆ ಹೋಗೋದು. ವೈ ಶುಡ್ ವಿ ಟೇಕ್ ನಾನ್ ಸೆನ್ಸ್? ಸೊ
ಯಾವುದ್ರಲ್ಲಿ ಲೈಕ್ ಏನೋ ಸ್ತ್ರೀ ಇವತ್ತಿನ ದಿನ ಕಡಿಮೆ ಇದ್ದಾರೆ. ಸೊ ನಮ್ಮ ರೈಟ್ಸ್ಗೆ ನಾವು ಹೋರಾಡಲೇಬೇಕು. ಸೊ ಇದನ್ನು ಐ ಥಿಂಕ್ ಲೈಕ್ ಎವ್ರಿ ಫೀಮೇಲ್ ಹ್ಯಾಸ್ ಟು ಅಂಡರ್ಸ್ಟ್ಯಾಂಡ್. ನಾಟ್ ಓನ್ಲಿ ಬರೀ ಫೀಮೇಲ್ಸ್ ಮಾತ್ರ ಅಲ್ಲ, ಈವನ್ ಚಿಲ್ಡ್ರನ್. ಓಕೆ, ಚಿಲ್ಡ್ರನ್ ಆಲ್ಸೋ ಶುಡ್ ಫೈಟ್ ಫಾರ್ ದ ರೈಟ್ಸ್. ಸೊ ಪ್ರತಿಯೊಂದು ಹ್ಯೂಮನ್ ಬೀಯಿಂಗು ಅಷ್ಟೇ ತನ್ನ ಒಂದು ಸ್ವತಂತ್ರಕ್ಕೆ ಮತ್ತು ತನ್ನ ಒಂದು ಹಕ್ಕುಗಳಿಗೆ ಅದನ್ನು ಯಾರಿಗೂ ಅದ್ರ ಮೇಲೆ ಅಡ್ವಾಂಟೇಜ್ ತಗೊಳ್ಳೋದಕ್ಕೆ ಬಿಡಬಾರ್ದು. ನಂಬರ್ 1 ಆ್ಯಂಡ್ ನಂಬರ್ 2 ಏನಂದ್ರೆ ಸುಸೈಡಲ್ ಟೆಂಡೆನ್ಸಿ ಈಸ್ ಅ ಟೆಂಪ್ರರಿ ಎಮೋಷನ್. ಸೊ ಅದನ್ನ ರೆಕಗ್ನೈಸ್ ಮಾಡೋದಕ್ಕೆ ಸುತ್ತಮುತ್ತ ಇರೋರಿಗೆ ಏನೋ ಒಂದು ಕ್ಲೂ ಕೊಡ್ತಾರೆ. ಬಹುಶಃ ಅದನ್ನ ಗಮನಿಸಿದ್ರೆ ಇವತ್ತು ಅವ್ರ ಮಗನ ಕಳ್ಕೊಳ್ತಿರ್ಲಿಲ್ಲ ಅಂತ ಬರುವಂತಹ ದಿನಗಳಲ್ಲಿ ಕೂಡ ಯೋಚನೆ ತಗೊಂಡು ಪ್ರಾಬಬ್ಲಿ ಅವ್ರಿಗೆ ಇದು ಡಾಕ್ಟರ್ಸ್ ಹತ್ರ ಕರ್ಕೊಂಡು ಹೋಗೋದು ಅಥವಾ ಸೈಕಾಲಜಿಸ್ಟ್ ಹತ್ರ ಕರ್ಕೊಂಡು ಹೋಗೋದು ಮಾಡಿದ್ರೆ ಡೆಫಿನೆಟ್ಲಿ ಇಟ್ ಕುಡ್ ಹ್ಯಾವ್ ಬೀನ್ ಪ್ರಿವೆಂಟೆಡ್. ಓಕೆ, ಕಡೆದಾಗಿ ಏನು ಹೇಳ್ತೀರಿ ಮೇಡಮ್? ಕೂಡಲೇ ಪೊಲೀಸ್ನವರು ಇದಕ್ಕೆ ಇಂಟರ್ಫಿಯರ್ ಆಗಿ ಇದು ಕೇಸ್ ಒಂದು ತಗೊಂಡಿದ್ದೆ, ಅವನಿಗೆ ಪೊಲೀಸಿಂದ ಒಂದು ಸಸ್ಪೆಂಡ್ ಮಾಡಿದ್ದೆ, ಒಂದು ಕ್ರಿಮಿನಲ್ ಕೇಸ್ ರಿಜಿಸ್ಟರ್ ಮಾಡಿದ್ದೆ. ಇದು ಎನ್ಕ್ವೈರಿ ಮಾಡಬೇಕಾಗುತ್ತೆ ಇದರಲ್ಲಿ. ಓಕೆ, ಈಗ ಭರವಸೆ ಕೊಟ್ಟಿದ್ದಾರೆ ಬಹುಶಃ ಮಾಡ್ತಾರೆ ಅಂತ ನಾವು ನಂಬಿದೀವಿ. ಮಾಡ್ಲಿಲ್ಲ ಅಂದಾಗ ಮತ್ತೆ ವಿಚಾರಿಸುವಂತ ಒಂದು ಗೊತ್ತಾಗಿದೆ. ಈಗ ನರಗುಂದ ಪೊಲೀಸ್ ಸ್ಟೇಷನ್ ಖಂಡಿತ ನಾನು ಈಗ ಫೋನ್ ಮಾಡಿದ್ದೆ ಹೇಳ್ತೀನಿ. ಅಲ್ಲ, ನಾವು ಮಾಧ್ಯಮದವ್ರು ಹೇಳ್ಬಿಟ್ಟು ಇವರು ಆಕ್ಷನ್ ತಗೊಳ್ಳುವಂತ ಪರಿಸ್ಥಿತಿ ಬಂತಲ್ಲ ಅಂತ ನಿಜವಾಗ್ಲೂ ಬೇಜಾರಾಗುತ್ತೆ. ಅನ್ನಿಸ್ಕೊಂಡಾದ್ರೂ ಮಾಡ್ಲಿ ಅನ್ನೋದೇ ನಮ್ಮ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಮೇಡಮ್. ಎಸ್ ವೀಕ್ಷಕರೇ, ನೋಡಿದ್ರಲ್ಲ, ಇಂಥದ್ದೊಂದು ಶೋಚನೀಯ ಕಥೆ, ಕರುಣಾಜನಕ ಕಥೆ ಆಗ್ಬಾರ್ದಿತ್ತು. ಮುಂಬರುವ ದಿನಗಳಲ್ಲಿ ಯಾರು ಕೂಡ ಇಂಥ ಕೆಲಸ ಮಾಡಬೇಡಿ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನೆನಪಿರ್ಲಿ, ನ್ಯೂಸ್ ಅಂದ್ರೆ ಪಬ್ಲಿಕ್ ಟಿವಿ.